ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧ ಪಶ್ಚಿಮದ ದೇಶಗಳ ಊರಿಗೆ ಕಾರಣ ಆಗ್ತಾ ಇದೆ. ಅಮೆರಿಕ ಭಾರತವನ್ನು ರಷ್ಯಾದಿಂದ ದೂರ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದೆ. ರಷ್ಯಾ ಕೂಡ ಅವಕಾಶ ಸಿಕ್ಕಾಗಲೆಲ್ಲ ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯತ್ವ ಸಿಗಬೇಕು ಅಂತ ಹೇಳ್ತಾ ಭಾರತ ಅಮೆರಿಕ ಕೂಟದಿಂದ ದೂರ ಉಳಿಲಿ ಅಂತ ಬಯಸ್ತಾ ಇದೆ. ಇಲ್ಲಿ ಭಾರತದ ಮೇಲೆ ರಷ್ಯಾ ಹಾಗೂ ಅಮೆರಿಕಾಗಳು ತೋರಿಸ್ತಾ ಇರೋ ಮಮಕಾರ, ಪ್ರೀತಿ ಇದೆಲ್ಲ ಅವರಿಬ್ಬರ ಪರಸ್ಪರ ದ್ವೇಷದ ಕಾರಣಕ್ಕೆ ಹುಟ್ಟಿದ್ದು ಮತ್ತು ಪರಸ್ಪರ ಲಾಭಗಳನ್ನು ಗಮನದಲ್ಲಿಟ್ಕೊಂಡು ಹುಟ್ಟಿದ್ದು. ಹೀಗಾಗಿ ಇಲ್ಲಿ ಭಾರತ ಕೂಡ ತನಗೇನು ಅನುಕೂಲ ಆಗುತ್ತೆ, ಎಲ್ಲಿ ಲಾಭ ಆಗುತ್ತೆ ಅನ್ನೋದನ್ನ ಗಮನಿಸಿಕೊಂಡು ಅದನ್ನು ಮಾತ್ರ ಮಾಡ್ತಾ ಹೋಗ್ತಾ ಇದೆ. ಈಗ ಭಾರತದ ವಿಷಯದಲ್ಲಿ ಅಮೆರಿಕ ಹಾಗೂ ರಷ್ಯಾಗಳು ಮತ್ತೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕಿತ್ತಾಡಿಕೊಳ್ತಾ ಇವೆ. ಇಲ್ಲಿ ಕಿತ್ತಾಟಕ್ಕೆ ಕಾರಣವಾಗ್ತಾ ಇರೋದು ಒಬ್ಬ ಭಾರತೀಯ ಮತ್ತು ಆತನ ಬೆನ್ನಿಗೆ ಅಮೆರಿಕ ನಿಂತಿದೆ ಅನ್ನೋ ಕಾರಣಕ್ಕೆ ಆತನನ್ನ ರಷ್ಯಾ ವಿರೋಧಿಸೋದಕ್ಕೆ ಶುರು ಮಾಡಿದೆ. ಹಾಗಾದರೆ ಈ ರಷ್ಯಾ ಹಾಗೂ ಅಮೆರಿಕಾಗಳ ನಡುವಿನ ದ್ವೇಷಕ್ಕೆ ಸಿಲುಕಿಕೊಂಡ ಆ ಭಾರತೀಯ ಯಾರು? ಅಂತಾರಾಷ್ಟ್ರೀಯ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಶುರುವಾಗಿರುವ ಸ್ಪರ್ಧೆಯಲ್ಲಿ ಭಾರತೀಯನನ್ನ ರಷ್ಯಾ ವಿರೋಧಿಸ್ತಾ ಇರೋದು ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಷ್ಯಾ ಅಂದ ಕೂಡಲೇ ಸಾಕಷ್ಟು ಭಾರತೀಯರಿಗೆ ಏನೋ ಒಂಥರ ಪ್ರೀತಿ. ಈಗ ಯುಕ್ರೇನ್ ರಷ್ಯಾ ಯುದ್ಧ ನಡೀತಿರುವಾಗ ಕೂಡ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ರಷ್ಯಾದ ಗೆಲುವನ್ನು ಬಯಸ್ತಾ ಇರೋರಿದ್ದಾರೆ. ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಾ ಇದೆ ಅಂದರೆ ಅದರಿಂದ ವೈಯಕ್ತಿಕ ಲಾಭ ಏನೂ ಇಲ್ಲದೆ ಇದ್ರೂ, ಪೆಟ್ರೋಲ್ ಡೀಸೆಲ್ನ ಬೆಲೆ ಕಡಿಮೆ ಆಗದೇ ಇದ್ರೂ ಕೂಡ ಭಾರತೀಯರಿಗೆ ರಷ್ಯಾ ಜೊತೆಗಿನ ಭಾರತದ ವ್ಯಾಪಾರ ಒಂಥರ ಖುಷಿಯನ್ನು ಕೊಡುತ್ತೆ. ಇದೆಲ್ಲ ಯಾಕೆ ಅಂದರೆ 1971 ಯುದ್ಧದಲ್ಲಿ ರಷ್ಯಾ ಭಾರತಕ್ಕೆ ಸಹಾಯ ಮಾಡಿತ್ತು. ಭಾರತದ ಜೊತೆ ರಕ್ಷಣಾ ಒಪ್ಪಂದ ಮಾಡಿಕೊಂಡು ಭಾರತದ ಬತ್ತಳಿಕೆಗಳನ್ನು ತುಂಬುತ್ತಾ ಬಂತು. ನಾವಿವತ್ತು ಬಳಸ್ತಾ ಇರೋ ಯುದ್ಧ ವಿಮಾನಗಳು, ಯುದ್ಧ ಟ್ಯಾಂಕರ್ಗಳು ಇವೆಲ್ಲ ರಷ್ಯಾ ನಿರ್ಮಿತ ಮತ್ತು ಅವು ಭಾರತದಲ್ಲಿ ತಯಾರಾಗ್ತಾ ಇವೆ. ರಷ್ಯಾ ಭಾರತದ ಪರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತನ್ನ ವೀಟೋ ಅಧಿಕಾರವನ್ನು ಚಲಾಯಿಸಿತ್ತು. ಹೀಗೆ ಇತಿಹಾಸದ ಪುಟಗಳಲ್ಲಿ ನಾವು ಒಂದಷ್ಟು ಓದಿಕೊಂಡು ಬಂದಿದ್ದೀವಲ್ಲ, ಹೀಗಾಗಿ ನಮಗೆ ರಷ್ಯಾ ಬಗ್ಗೆ ಒಂಥರ ಪ್ರೀತಿ. ಆದರೆ ಇಲ್ಲಿ ರಷ್ಯಾ ಭಾರತಕ್ಕೆ ಸಹಾಯ ಮಾಡ್ತಾ ಬಂದದ್ದು ಅಮೆರಿಕ ಭಾರತದಿಂದ ದೂರ ಇದೆ ಅನ್ನೋ ಕಾರಣಕ್ಕೆ ಮತ್ತು ಅಮೆರಿಕ ಪಾಕಿಸ್ತಾನದ ಪರ ನಿಂತಿದೆ ಅನ್ನೋ ಕಾರಣಕ್ಕೆ. ಹಾಗೆ ಏಷ್ಯಾದಲ್ಲಿ ತನಗೊಬ್ಬ ದೊಡ್ಡ ಗೆಳೆಯ ಇರಲಿ ಅನ್ನೋ ಕಾರಣಕ್ಕೆ ಅವತ್ತು ಭಾರತದ ಬೆನ್ನಿಗೆ ರಷ್ಯಾ ನಿಂತುಕೊಳ್ತು. ಈ ಅಂತಾರಾಷ್ಟ್ರೀಯ ಸಂಬಂಧಗಳಿರೋದೇ ಹಾಗೆ. ಅಲ್ಲಿ ಪರಸ್ಪರ ಲಾಭ ನಷ್ಟಗಳ ಲೆಕ್ಕಾಚಾರಗಳಿರುತ್ತವೆ ಹೊರತು ಬೇರಿನ್ಯಾವ ನಿಸ್ವಾರ್ಥ ಕಾರಣದ ಸಹಾಯಗಳು ಅಲ್ಲಿರೋದಿಲ್ಲ. ಇರಲಿ, ಈಗ ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯೊಂದರ ಅಧ್ಯಕ್ಷನಾಗೋ ಅವಕಾಶ ಭಾರತೀಯರೊಬ್ಬರಿಗೆ ಒಲಿದು ಬರ್ತಾ ಇರೋ ಸಂದರ್ಭದಲ್ಲಿ ರಷ್ಯಾ ಅದಕ್ಕೆ ಅಡ್ಡಗಾಲ ಹಾಕ್ತಾ ಇದೆ. ಅದಕ್ಕೆ ಆತ ಭಾರತೀಯ ಅನ್ನೋ ಕಾರಣ ಅಲ್ಲ, ಬದಲಿಗೆ ಆತನ ಹೆಸರನ್ನ ಅಮೆರಿಕ ಹೇಳಿದೆ. ಆತ ಅಮೆರಿಕ ಬೆಂಬಲಿತ ವ್ಯಕ್ತಿ ಅನ್ನೋ ಕಾರಣಕ್ಕೆ ಅವನು ಭಾರತೀಯ ಅನ್ನೋದನ್ನು ಕೂಡ ಮರೆತು ರಷ್ಯಾ ಆತನ ಸೋಲಿಗೆ ಪ್ರಯತ್ನ ಪಡೋದಾಗಿ ಹೇಳಿದೆ. ಗೆಳೆಯರ, ವಿಷಯ ಏನು ಅಂದರೆ, ವಿಶ್ವ ಬ್ಯಾಂಕ್ ಇದೆಯಲ್ಲ, ಅದರ ಈಗಿನ ಅಧ್ಯಕ್ಷ ಡೇವಿಡ್ ಮಾಲ್ಪಾಸ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವುದಾಗಿ ಮೊನ್ನೆ ಪ್ರಕಟಿಸಿದ್ದಾರೆ. ಈಗ ವಿಶ್ವ ಬ್ಯಾಂಕಿಗೆ ಹೊಸ ಅಧ್ಯಕ್ಷನ ಆಯ್ಕೆ ನಡೀಬೇಕು. ಅದಕ್ಕಾಗಿ ಅಮೆರಿಕ ಭಾರತೀಯ ಸಂಜಾತ ಉದ್ಯಮಿಯೊಬ್ಬರ ಹೆಸರನ್ನ ಸೂಚಿಸಿದೆ. ಆತನ ಹೆಸರು ಅಜಯ್ ಬಂಗಾ. ಈ ಅಜಯ್ ಬಂಗಾ ಭಾರತೀಯ ಸಿಖ್ ಸಮುದಾಯಕ್ಕೆ ಸೇರಿದವರು. ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಕೂಡ ಭಾರತದಲ್ಲೇ. ಭಾರತದಲ್ಲಿದ್ದ ಅಮೆರಿಕನ್ ಕಂಪನಿಗಳಾದ ನೆಸ್ಲೆ, ಕೋಕಾ-ಕೋಲಾ, ಸಿಟಿ ಗ್ರೂಪ್ ಮುಂತಾದ ಸಂಸ್ಥೆಗಳಲ್ಲಿ ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಆಗಿದ್ದ ಬಂಗಾ ಮುಂದೆ ಭಾರತದಿಂದ ಅಮೆರಿಕಾಗೆ ಹೋದರು. ಅಲ್ಲಿ ಮಾಸ್ಟರ್ ಕಾರ್ಡ್ನ ಸಿಇಒ ಆದರು. ಅಮೆರಿಕನ್ ರೆಡ್ ಕ್ರಾಸ್, ಕ್ರಾಫ್ಟ್ ಫುಡ್ಸ್ ಮತ್ತು ಡೌ ಇಂಕ್ ಮುಂತಾದ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದ ಬಂಗಾ ಅವರಿಗೆ ಸುಮಾರು 30 ವರ್ಷಗಳ ವೃತ್ತಿ ಅನುಭವ ಇದೆ. ಇಂಥ ಅಜಯ್ ಬಂಗಾ ಹೆಸರನ್ನ ಮೊನ್ನೆ ಅಮೆರಿಕ ಅಧ್ಯಕ್ಷ ಜೋ ಬಿಡೆನ್ ವಿಶ್ವ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಸೂಚಿಸಿದ್ದಾರೆ. ಬಂಗಾ ವಿಶ್ವ ಬ್ಯಾಂಕ್ನ ಅಧ್ಯಕ್ಷರಾದರೆ ಜಾಗತಿಕ ಹಣಕಾಸು ಸಂಸ್ಥೆಯ ನೇತೃತ್ವವನ್ನು ವಹಿಸಿಕೊಂಡ ಮೊದಲ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಕೂಡ ಅವರು ಪಾತ್ರರಾಗ್ತಾರೆ. ಗೆಳೆಯರೆ, ವಿಶ್ವ ಬ್ಯಾಂಕ್ ಬಗ್ಗೆ ನಿಮಗೆ ಗೊತ್ತಿದೆ. ಬಡ ಮತ್ತು ಅಭಿವೃದ್ಧಿ ಹೊಂದುತ್ತಾ ಇರೋ ದೇಶಗಳಿಗೆ ಸಾಲ ಮತ್ತು ಹಣಕಾಸಿನ ಸಹಾಯ ಮಾಡುವ ಅಂತಾರಾಷ್ಟ್ರೀಯ ಸಂಸ್ಥೆ ವಿಶ್ವ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ಹಾಗೂ IMF ಎರಡೂ ಒಟ್ಟಿಗೆ 1944 ಡಿಸೆಂಬರ್ ತಿಂಗಳಲ್ಲಿ ಆರಂಭ ಆಗುತ್ತವೆ. ಹಾಗೆ ವಿಶ್ವ ಬ್ಯಾಂಕ್ ಮೊದಲು ಸಾಲ ಅಂತ ಕೊಟ್ಟಿದ್ದು 1947ರಲ್ಲಿ ಫ್ರಾನ್ಸ್ಗೆ. ವಿಶ್ವ ಬ್ಯಾಂಕ್ನ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ IBRD ಮತ್ತು ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ IDAಗಳು ತಲಾ 189 ಹಾಗೂ 174 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿವೆ. ಇನ್ನು ಈ ವಿಶ್ವ ಬ್ಯಾಂಕಿಗೆ ಒಬ್ಬ ಅಧ್ಯಕ್ಷ ಇರ್ತಾನೆ.
25 ಮಂದಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಇರ್ತಾರೆ, 29 ಮಂದಿ ಉಪಾಧ್ಯಕ್ಷರಿರ್ತಾರೆ. ಇವರ ಆಯ್ಕೆಗೆ ಚುನಾವಣೆಗಳು ನಡೆಯುತ್ತವೆ. ಅಮೆರಿಕ, ಜಪಾನ್, ಚೈನಾ, ಜರ್ಮನಿ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳ ಬಂಡವಾಳ ಇಲ್ಲಿ ಹೆಚ್ಚಾಗಿರೋದ್ರಿಂದ ಆ ದೇಶಗಳ ಮತಮೌಲ್ಯ ಕೂಡ ಹೆಚ್ಚಿರುತ್ತೆ. ಇನ್ನು ವಿಶ್ವ ಬ್ಯಾಂಕ್ನ ಕಚೇರಿ ಇರೋದು ವಾಷಿಂಗ್ಟನ್ ಡಿಸಿಯಲ್ಲಿ. ಸದ್ಯದ ಅಧ್ಯಕ್ಷರಾಗಿ ಡೇವಿಡ್ ಮಾಲ್ಪಾಸ್ ಇದ್ದಾರೆ. ಈ ಡೇವಿಡ್ ಮಾಲ್ಪಾಸ್ ತಮ್ಮ ಸ್ಥಾನದಿಂದ ನಿವೃತ್ತರಾಗ್ತಾ ಇರೋದ್ರಿಂದ ಜೂನ್ ತಿಂಗಳ ಹೊತ್ತಿಗೆ ಹೊಸ ಅಧ್ಯಕ್ಷರ ನೇಮಕ ಆಗಬೇಕಿದೆ. ಆ ಸ್ಥಾನಕ್ಕೆ ಈಗ ಅಮೆರಿಕದ ಅಧ್ಯಕ್ಷ ಜೋ ಬಿಡೆನ್ ಹೆಸರಿಸ್ತಾ ಇರೋದು ಅಜಯ್ ಬಂಗಾ ಅವರನ್ನ. ಭಾರತ ಕೂಡ ಬಂಗಾ ಅವರ ಆಯ್ಕೆಗೆ ಬೆಂಬಲವನ್ನು ಕೊಡ್ತಾ ಇದೆ, ಹರ್ಷವನ್ನು ವ್ಯಕ್ತಪಡಿಸ್ತಾ ಇದೆ. ಜಗತ್ತು ಸಂಕಷ್ಟದ ಸ್ಥಿತಿಯಲ್ಲಿರುವಾಗ ಭಾರತೀಯರೊಬ್ಬರು ವಿಶ್ವ ಬ್ಯಾಂಕಿನ ಚುಕ್ಕಾಣಿ ಹಿಡಿತಾ ಇರೋದು ಸಂತಸದ ವಿಷಯ ಅಂತ ಭಾರತ ತಿಳಿಸಿದೆ. ಅಮೆರಿಕಾನೇ ಹೆಸರು ಸೂಚಿಸಿದ ಮೇಲೆ ಬಂಗಾ ಆಯ್ಕೆ ಖಚಿತ ಅಂತ ಜಗತ್ತು ಅಂದ್ಕೋತಾ ಇರುವಾಗ ಅದಕ್ಕೆ ಅಡ್ಡಗಾಲ ಹಾಕೋದಕ್ಕೆ ಹೋಗ್ತಾ ಇರೋದು ರಷ್ಯಾ. ನಾವು ಭಾರತೀಯ ಮೂಲದ ಬಂಗಾ ವಿಶ್ವ ಬ್ಯಾಂಕ್ ಚುಕ್ಕಾಣಿಯನ್ನು ಹಿಡಿಯದ ಹಾಗೆ ಶತಾಯಗತಾಯ ತಡೆಯುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ವಿಶ್ವ ಬ್ಯಾಂಕ್ ಆಡಳಿತ ಮಂಡಳಿಯ ರಷ್ಯಾ ಪ್ರತಿನಿಧಿ ರೋಮನ್ ಮಾರ್ಶ್ವಿನ್ ಹೇಳಿರೋದಾಗಿ ರಷ್ಯಾದ ಮಾಧ್ಯಮ ಟಾಸ್ ವರದಿ ಮಾಡಿದೆ. ಭಾರತೀಯ ಮೂಲದ ಬಂಗಾ ಅಧ್ಯಕ್ಷರಾಗದ ಹಾಗೆ ನೋಡ್ಕೊಳ್ಳೋದಕ್ಕೆ ನಾವೀಗಾಗಲೇ ನಮ್ಮ ಮಿತ್ರ ದೇಶಗಳ ಪ್ರತಿನಿಧಿಗಳ ಜೊತೆ ಮಾತುಕತೆಯನ್ನು ನಡೆಸಿದ್ದೀವಿ. ಇದನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಅಂತ ರೋಮನ್ ಮಾರ್ಶ್ವಿನ್ ಹೇಳಿರೋದಾಗಿ ಟಾಸ್ ವರದಿ ತಿಳಿಸ್ತಾ ಇದೆ. ಇದು ಬಂಗಾ ಮೇಲಿನ ವೈಯಕ್ತಿಕ ಅಸಮಾಧಾನಕ್ಕ ಅಥವಾ ಅಮೆರಿಕ ಆತನ ಹೆಸರನ್ನ ಹೇಳಿದೆ ಅನ್ನೋ ಕಾರಣಕ್ಕೆ ರಷ್ಯಾ ವಿರೋಧ ಮಾಡ್ತಾ ಇದೆಯಾ ಅಥವಾ ಇಲ್ಲಿ ಕೂಡ ಭಾರತವನ್ನು ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಗೊತ್ತಿಲ್ಲ. ಮತ್ತು ಈ ಹೆಸರನ್ನು ವಿರೋಧಿಸೋದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ರಷ್ಯಾ ಇದುವರೆಗೆ ಸ್ಪಷ್ಟಪಡಿಸಿಲ್ಲ. ಆದರೆ ಇಲ್ಲಿ ವಿಶ್ವ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ಮಾಡುವಷ್ಟು ಶಕ್ತಿ ರಷ್ಯಾಗೆ ಇನ್ನೂ ಉಳಿದಿದೆಯಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಇಲ್ಲಿ ರಷ್ಯಾ ವಿಶ್ವ ಬ್ಯಾಂಕ್ ಸೇರಿದ ಹಾಗೆ ಪಶ್ಚಿಮದ ಬ್ಯಾಂಕ್ಗಳಿಂದ ಪಡೆದಿದ್ದ ಸುಮಾರು $120 ಬಿಲಿಯನ್ ಸಾಲ ಮರುಪಾವತಿ ಮಾಡುವುದರಲ್ಲಿ ವಿಫಲವಾಗಿದೆ. ಆ ಸಾಲದ ಪೈಕಿ ವಿಶ್ವ ಬ್ಯಾಂಕ್ನ ಸುಮಾರು $40 ಬಿಲಿಯನ್ ಕೂಡ ಇದೆ. ರಷ್ಯಾದ ಮೇಲೆ ಡಾಲರ್ ನಿರ್ಬಂಧ ಹಾಗೂ ಸ್ವಿಫ್ಟ್ ಬ್ಯಾನ್ ವಿಧಿಸಿದ ನಂತರ ರಷ್ಯಾ ತನ್ನ ವಿದೇಶಿ ಸಾಲ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಘೋಷಣೆ ಮಾಡಿದ ಬೆನ್ನಲ್ಲೇ ವಿಶ್ವ ಬ್ಯಾಂಕ್ ರಷ್ಯಾದಲ್ಲಿ ಕೈಗೊಂಡಿದ್ದ ಎಲ್ಲ ಕೆಲಸಗಳನ್ನು ಸಹಾಯಗಳನ್ನು ಸ್ಥಗಿತಗೊಳಿಸಿದೆ. ಒಂಥರ ಸದ್ಯಕ್ಕೆ ರಷ್ಯಾ ಅನ್ನೋದು ವಿಶ್ವ ಬ್ಯಾಂಕಿನ ಬಹಿಷ್ಕಾರಕ್ಕೆ ಕೂಡ ತುತ್ತಾದ ದೇಶ. ಹಾಗೆ ನಮ್ಮ ಮಿತ್ರ ದೇಶಗಳನ್ನು ಇಲ್ಲಿ ಒಟ್ಟುಗೂಡಿಸ್ತೀವಿ ಅಂತ ರಷ್ಯಾ ಹೇಳ್ತಾ ಇದೆ. ಸದ್ಯಕ್ಕೆ ವಿಶ್ವ ಬ್ಯಾಂಕ್ ಮತ ಚಲಾವಣೆಯಲ್ಲಿ ಒಂದಷ್ಟು ಪ್ರಭಾವ ಬೀರುವಲ್ಲ ರಷ್ಯಾದ ಮಿತ್ರ ರಾಷ್ಟ್ರ ಅಂತ ಇರೋದು ಚೈನಾ ಮಾತ್ರ. ಉಳಿದಂತೆ ಯುಕ್ರೇನ್ ಯುದ್ಧ ರಷ್ಯಾದ ಸಾಕಷ್ಟು ಮಿತ್ರರನ್ನು ಕೂಡ ರಷ್ಯಾದಿಂದ ದೂರ ಮಾಡಿದೆ. ಇನ್ನು ಅಮೆರಿಕ ಮಿತ್ರಕೂಟ ರಷ್ಯಾದ ಮಿತ್ರಕೂಟಕ್ಕಿಂತ ದೊಡ್ಡದು. ಹಾಗೆ ವಿಶ್ವ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಅಮೆರಿಕ ಹೆಸರಿಸಿರುವುದು ಭಾರತೀಯನನ್ನ. ಹೀಗಾಗಿ ಇಲ್ಲಿ ಭಾರತ ಕೂಡ ಅಮೆರಿಕದ ಆಯ್ಕೆಯ ಪರ ಮತ್ತು ಬಂಗಾ ಆಯ್ಕೆಯ ಪರ ಕೆಲಸ ಮಾಡುತ್ತೆ. ಸದ್ಯಕ್ಕೆ ದಕ್ಷಿಣ ವಿಶ್ವದ ದೇಶಗಳಲ್ಲಿ ರಷ್ಯಾಗಿಂತಲೂ ಹೆಚ್ಚು ಪ್ರಭಾವಿಯಾಗಿ ಕಾಣಿಸ್ಕೊಳ್ತಾ ಇರೋದು ಭಾರತ. ಸೊ ಇಲ್ಲಿ ಭಾರತವು ಬಂಗಾ ಪರ ನಿಂತ್ಕೊಂಡ್ರೆ ಅವರ ಆಯ್ಕೆಯನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲ ರಷ್ಯಾಗೆ ಗೊತ್ತಿಲ್ಲ ಅಂತಲ್ಲ, ಆದರೂ ರಷ್ಯಾ ಅಮೆರಿಕದ ಆಯ್ಕೆಯನ್ನು ನಾನು ವಿರೋಧ ಮಾಡ್ತೀನಿ ಅನ್ನೋ ಥರ ವರ್ತಿಸ್ತಾ ಇದೆ. ಹೋಗ್ಲಿ ಬಂಗಾ ಬೇಡ ಅನ್ನೋದಾದರೆ ಜಗತ್ತಿನ ಇನ್ನಿತರ ದೇಶಗಳು ಒಪ್ಪೋ ಥರದ ಬೇರೆ ಅಭ್ಯರ್ಥಿ ಇದಾರಾ ಅಂದರೆ ರಷ್ಯಾ ಇದುವರೆಗೆ ಅಂಥ ಯಾವ ಹೆಸರನ್ನು ಹೇಳಿಲ್ಲ. ಕಡೆ ಕ್ಷಣದಲ್ಲಿ ಚೈನಾ ಜೊತೆಗಿನ ಸಹಯೋಗದೊಂದಿಗೆ ಅಭ್ಯರ್ಥಿಯ ಹೆಸರನ್ನು ರಷ್ಯಾ ಘೋಷಣೆ ಮಾಡುತ್ತಾ ಅದು ಕೂಡ ಗೊತ್ತಿಲ್ಲ. ಆದರೆ ತಮ್ಮ ಪಟ್ಟಿಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಹೆಸರುಗಳಿವೆ ಅಂತ ರಷ್ಯಾ ಹೇಳ್ಕೊಳ್ತಾ ಇದೆ. ಅದರಲ್ಲಿ ರಷ್ಯಾದ ಶ್ರೀಮಂತ ಉದ್ಯಮಿಗಳಿದ್ದಾರೆ, ವಿಶ್ವದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರಿದ್ದಾರೆ, ವಿಶ್ವ ಬ್ಯಾಂಕಿನ ನಿರ್ದೇಶಕ ಮಂಡಳಿಯ ಸದಸ್ಯರಿದ್ದಾರೆ, ಮಿತ್ರ ದೇಶಗಳ ಹಣಕಾಸು ಸಚಿವರು, ಆರ್ಥಿಕ ತಜ್ಞರು, ಹೀಗೆ ಸಾಕಷ್ಟು ಮಂದಿ ಇದ್ದಾರೆ. ಇಷ್ಟೆಲ್ಲ ಇರುವಾಗ ಈ ಅಜಯ್ ಬಂಗಾನೆ ಯಾಕೆ ಅನ್ನೋದು ರಷ್ಯಾ ಕೇಳ್ತಿರೋ ಪ್ರಶ್ನೆ. ಇಲ್ಲಿ ವಿಶ್ವ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಗೆ ಮಾರ್ಚ್ 29ರ ಒಳಗೆ ಅಭ್ಯರ್ಥಿಗಳನ್ನು ನಾಮಿನೇಟ್ ಮಾಡಬೇಕು. ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ವಿಶ್ವ ಬ್ಯಾಂಕಿನ ಬೇರೆ ಯಾವುದೇ ಸದಸ್ಯ ರಾಷ್ಟ್ರ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೂ ಕೂಡ ಅಮೆರಿಕದ ನಿರ್ಧಾರವನ್ನು ಸೋಲಿಸೋದಕ್ಕೆ ಸಾಧ್ಯ ಆಗೋದು ಕಷ್ಟ. ಆದರೂ ರಷ್ಯಾ ಭಾರತೀಯನ ವಿರುದ್ಧ ಲಾಬಿ ಮಾಡೋದಕ್ಕೆ ಹೋಗ್ತಾ ಇದೆ. ವಿಶ್ವ ಬ್ಯಾಂಕಿನ ಅಧ್ಯಕ್ಷ ಸ್ಥಾನದ ವಿಷಯದಲ್ಲಿ ಅಮೆರಿಕ ರಷ್ಯಾಗಳು ಕಿತ್ತಾಡ್ಕೊಳ್ತಾ ಇವೆ. ಈ ಬಾರಿ ಭಾರತೀಯ ಅನ್ನೋ ಕಾರಣಕ್ಕೆ ರಷ್ಯಾ ಸುಮ್ಮನಾಗಬಹುದಿತ್ತೇನೋ, ಆದರೆ ಅಮೆರಿಕದ ಮೇಲಿನ ದುಶ್ಮನೆ ಇದೆಯಲ್ಲ ಅದನ್ನು ಬಿಡೋದಕ್ಕೆಲ್ಲಿ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ ವಿಶ್ವ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಭಾರತೀಯರೊಬ್ಬರ ಹೆಸರು ಪ್ರಸ್ತಾಪವಾಗಿರೋದು ಮತ್ತು ಅವರ ವಿರುದ್ಧ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಾಗಿ ರಷ್ಯಾ ಹೇಳ್ತಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.